ಲಾಕ್ಡೌನ್ ವದಂತಿಗಳು ಆಧಾರರಹಿತವಾಗಿದ್ದು ಜನರು ಇದರ ಬಗ್ಗೆ ಗಮನ ಕೊಡಬಾರದು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಅವರು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಈ ಹಿಂದೆ ಜಾರಿಗೆ ತರಲಾದ ಯಾವುದೇ ಲಾಕ್ಡೌನ್ ಇರುವುದಿಲ್ಲ, ರಾಜಕೀಯ ಕ್ಷೇತ್ರಗಳಲ್ಲಿರುವುದರಿಂದ ಇಂತಹ ಹೇಳಿಕೆಗಳು ಬರುತ್ತಿರುವುದು ಕಳವಳಕಾರಿ ಎಂದು ಹೇಳಿದರು. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಏರಿಕೆಯಾಗದಂತೆ ಸರ್ಕಾರ ಖಚಿತಪಡಿಸಿಕೊಳ್ಳುತ್ತಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿಯವರು ಸಭೆ ನಡೆಸಿ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಕೊರತೆ ಇರಬಾರದು ಮತ್ತು ಜಾಗತಿಕ ಪರಿಸ್ಥಿತಿಯಿಂದಾಗಿ ಅವುಗಳ ಬೆಲೆಗಳನ್ನು ಹೆಚ್ಚಿಸಬಾರದು ಎಂದು ನಿರ್ಧರಿಸಲಾಯಿತು ಎಂದು ಹೇಳಿದರು. ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿತಗೊಳಿಸಿ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬೆಂಬಲ ನೀಡಲು ನಿರ್ಧರಿಸಿದೆ. ಇದರಿಂದ ಅವರು ತೈಲವನ್ನು ಆಮದು ಮಾಡಿಕೊಳ್ಳಬಹುದು ಮತ್ತು ಸಾಮಾನ್ಯ ಜನರು ಯಾವುದೇ ಏರಿಕೆಯನ್ನು ಎದುರಿಸಬೇಕಾಗಿಲ್ಲ ಎಂದು ಸಚಿವೆ ಹೇಳಿದರು. ಹೊರಗಿನಿಂದ ತೈಲವನ್ನು ಪಡೆಯುವ, ಭಾರತದಲ್ಲಿ ಸಂಸ್ಕರಿಸುವ ಮತ್ತು ರಫ್ತಿಗೆ ಕಳುಹಿಸುವ ಸಂಸ್ಕರಣಾಗಾರಗಳು ಈಗ ಹೆಚ್ಚಿನ ಸುಂಕವನ್ನು ಎದುರಿಸಬೇಕಾಗುತ್ತದೆ ಎಂದು ಪ್ರಧಾನಿಯವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ಸಾಮಗ್ರಿಗಳು ದೇಶೀಯ ಮಾರುಕಟ್ಟೆಗೆ ಲಭ್ಯವಾಗುವಂತೆ ಮತ್ತು ರಫ್ತು ಮಾಡದಂತೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. हमारे ऊपर रेट का बर्डन लेगी, उस बोझ को उठाएगी और जनता के ऊपर प्राइस नहीं बढ़ेगी. अगर ऑयल मार्केटिंग कंपनीज को ये सपोर्ट नहीं मिलता, जनता को ज्यादा प्राइस देना पड़ेगा हर 1 लीटर पेट्रोल के लिए या हर 1 लीटर डीजल के लिए. सो उनके लिए ये बेनिफिट नहीं है. उसका उनके ऊपर जो शॉक हो रहा है विदेश में प्राइस बढ़ाने के कारण, उस शॉक को सरकार ले रही है, जिससे जनता के ऊपर वो रेट बढ़ना नहीं होगा. जस्ट शोस हाउ पेटी दे कैन बिकम. इससे नीचापन दिखाने के लिए मुझे कुछ और रास्ता दिखता नहीं है. नीचे आप होना चाहते हो तो इसी रास्ते पर होएंगे, इसीलिए ये से बयान आ रहा है. जनता का राहत दिलाने वाले बात में भी राजनीति